ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಮಾರ್ನಿಂಗ್ 5:40 ಏನೋ ಆಗಿತ್ತು. ಸೊ ಎದ್ದು ಇನ್ನು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಡೇ ಹೆಂಗಿರುತ್ತಾ, ಒಂದು ಮಾರ್ನಿಂಗಿಂದ ಹಿಡ್ಕೊಂಡು ನಾನು ಎಷ್ಟು ಗಂಟೆಗೆ ಹೇಳ್ತೀನಿ ಅದ್ರ ಮೇಲೆ. ಪಾಪುಗಳು 4 ಗಂಟೆಗೆ ಎಬ್ಸಿದ್ರೆ ಮತ್ತು ಬೇಗ ಎದ್ದಿರ್ತೀನಿ. ಇಲ್ಲ ಅವರು 4 ಗಂಟೆಗೆ ಎಬ್ಸಿ ಒಂದು ಸ್ವಲ್ಪ ಮಲ್ಕೊಂಡ್ರು 4:15 ಅಂದ್ರೆ ನಾನು ಮಲ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೇಳೋದು ವಾಪಸ್ ಲೇಟ್ ಆಗಿಬಿಡುತ್ತಾ. ಇವತ್ತು ನಾನು 5:40 ಏನೋ ಆಗಿತ್ತು, ಅವಾಗ ಎದ್ದೀನಿ. ಇನ್ನು ಎದ್ದು ಒಂದು ಸ್ವಲ್ಪ ಹೊರಗಡೆ ಒಂದು ಸ್ವಲ್ಪ ಕುಂತು, ನನಗೆ ಹೆಂಗಂದ್ರೆ ಎದ್ದ ತಕ್ಷಣ ನಂಗೆ ಕೆಲಸ ಮಾಡೋಕ್ಕಾಗಲ್ಲ. ಎದ್ದ ತಕ್ಷಣ ಒಂದು 5 ನಿಮಿಷ ಆದರೂ ಸುಮ್ಮನೆ ಕಣ್ಣು ಮುಚ್ಚಿ ಕುಂದ್ರಬೇಕು ಅನ್ಸುತ್ತೆ. ಹಾಗಾಗಿ ಕೂತು ಆಮೇಲೆ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಬಂದ ತಕ್ಷಣ ಫಸ್ಟು ನಾನು ಮಾಡೋ ಕೆಲಸನ ಗ್ಯಾಸ್ ಒರೆಸ್ಕೊಳ್ಳೋದು. ನೀಟ್ ಗ್ಯಾಸ್ನ ನೀಟ್ ಮಾಡ್ಕೊಳ್ಳೋದು ಫಸ್ಟು. ಗ್ಯಾಸ್ ಕಟ್ಟಿನ ನೀಟಾಗಿ ಒರೆಸ್ಕೋಬೇಕು. ಸೊ ಒಂದು ಹೆಣ್ಮಕ್ಳ ಕೆಲಸನ ಇದೇ ಇರುತ್ತಲ್ಲ, ಹಂಗೆ ನಂದು ಡೈಲಿ ರೊಟೀನ್ ಇದೇ ಇರುತ್ತಾ. ಸೊ ಇವತ್ತು ನನ್ನ ಒಂದು ಪೂರ್ತಿ ನಾನು ಎದ್ದಿಂದ ಹಿಡ್ಕೊಂಡು ನೈಟ್ ಮಲ್ಗೋವರೆಗೂ ಏನೇನಿರುತ್ತಾ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿನಿ. ನನಗೂ ಭಾಳ ಅಂದ್ರೆ ಭಾಳ ಕ್ಯೂರಿಯಾಸಿಟಿ. ಯಾಕಂದ್ರೆ ಕಿಚನ್ನ ಸೆಟ್ ಮಾಡೀನಿ. ಸೊ ಏನೋ ಒಂಥರ ಖುಷಿ ನನ್ಗೆ. ಅದೆಲ್ಲ ಲೈಟಿಂಗ್ಸ್ ಆಯಿತು, ಮತ್ತು ಅಡ್ಗೆ ಆಯಿತು, ಎಲ್ಲ ಮಾಡೋಕೆ ಒಂಥರ ಇಂಟ್ರೆಸ್ಟ್ ಬರತೈತಿ. ಅಡ್ಗೆ ಮನೆಯೊಳಗೆ ಇರಬೇಕು ಅಂತ ಅನ್ಸತೈತಿ. ಅಷ್ಟು ಒಂಥರ ಕ್ಯಾಪ್ಚರ್ ಅಂದ್ರೇನು ಮೈಂಡ್ ಅಲ್ಲೇ ಅಟ್ರಾಕ್ಷನ್ ಆಗತೈತಿ. ಸೊ ನೋಡ್ತಿರ್ಬೇಕು, ಬೆಳಕು ಅರಿತು. ಇವಾಗ ಸದ್ಯಕ್ಕೆ ರಂಗೋಲಿ ಆಗ್ಬಿಟ್ಟೈತಿ, ಹಾಗಾಗಿ ರಂಗೋಲಿ ಹಾಕೋಕ್ಕಾಗಿಲ್ಲ. ಇನ್ನು ಎದ್ದ ತಕ್ಷಣ ಗ್ಯಾಸ್ ಒರೆಸ್ಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವತ್ತು ನೈಟು ಇದನ್ನು ನೆನೆ ಇಟ್ಟಿದ್ನಿ, ಒಂದೆರಡು ಗೋಡಂಬಿ, ಒಂದೆರಡು ಬಾದಾಮಿನ. ಇವರಿಗೆ ನಾನು ವೀಕ್ಲಿ ಒಂದು 4 ಟೈಮು ಈ ಥರ ನೆನೆಸಿ ತೆಗೆದು ಕೊಡ್ತೀನಿ. ಸೊ ಅದನ್ನ ರಾತ್ರಿ ನೆನೆ ಇಟ್ಟಿದ್ನಿ. ಮಾರ್ನಿಂಗ್ ಎದ್ದು ಒಂದು ಸತಿ ಫಸ್ಟ್ ಮಾಡೋದೇ ಇದೇ ಕೆಲಸ. ನಾನು ನೆನೆ ಇಟ್ಟರೆ 1-2 ಸಾರಿ ಕ್ಲೀನ್ ಮಾಡಿ ವಾಪಸ್ ನೀರು ಹಾಕಿ ಮುಚ್ಚಿಟ್ಬಿಡ್ತೀನಿ. ಅಂದರೆ ಇವರು ಯಾವ ಟೈಮಿಗೆ ಹೇಳ್ತಾರಲ್ಲ, ನಾನು ಮಧ್ಯಾಹ್ನ ಕೊಡ್ತೀನಿ ಅವರಿಗೆ, ಮುಂಜಾನೆ ಕೊಡಲ್ಲ. ಇನ್ನು ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡತ್ತೀನಿ. ಒಂದು 15 ಡೇಸ್ ಆಯಿತು. ಅಮ್ಮನೂರಿಗೆ ಹೋಗಿನಿ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಚಾನ ಕುಡಿದ್ಬಿಟ್ನಿ. ಬಟ್ ಇವಾಗ ವಾಪಸ್ ಕಂಟಿನ್ಯೂ ಮಾಡತ್ತೀನಿ. ಸೊ ಇವತ್ತು ದಿನ ಚಲೋ ಇರಲಿ ಅಂತ ಬೇಡ್ಕೊಂಡು ಇನ್ನು ಸ್ಟಾರ್ಟ್ ಮಾಡೋಣ ಬರ್ರಿ. ಫಸ್ಟು ನಂದು ಡೇ ಸ್ಟಾರ್ಟ್ ಆಗೋದು ಒಂಥರ ಪ್ರೇಯರಿಂದನಂತ ಹೇಳ್ತೀನಿ. ಒಂದು ಮನಸ್ಸಿನೊಳಗೆ ಏನೋ ಒಂದು ಆಸೆ ಇರುತ್ತೆ, ಇವತ್ತಿದು ಎಲ್ಲ ಆಗಬೇಕು ಅನ್ನೋದು. ಇವತ್ತೆಲ್ಲ ಆಗಲಿ ಅಂತ ಬೇಡ್ಕೊಳ್ಳೋದು, ಮತ್ತೇನಿಲ್ಲ. ಸೊ ಇವನ್ನೆಲ್ಲ ಶುಗರು ಮತ್ತು ಕಾಫಿ ಇತ್ತಲ್ಲ, ಇನ್ನು ನಮ್ಮ ತಂಗಿ ಟೀ ಕುಡಿತಾಳೆ, ಹಂಗಾಗಿ ಒಂದು ಸ್ವಲ್ಪ ಟೀ ಮಾಡಿ ನಾನು ಒಂದು ಸ್ವಲ್ಪ ವೆಯ್ಟ್ ಲಾಸ್ನ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡ್ನಿ. ಡ್ರಿಂಕ್ನ ನನ್ಗೆ ಇದು ಎಫೆಕ್ಟಿವ್ ಆಗೈತಿ ಭಾಳ. ಬಟ್ ಕಂಟಿನ್ಯೂ ಕುಡಿದ್ರೆ ಎಫೆಕ್ಟಿವ್ ಅನ್ಸುತ್ತಾ. ಎಟ್ಲೀಸ್ಟು ಒಂದು 2 ವಾರಕ್ಕೆ 1.5-2 kg ಇಳಿಬೋದು ನಾವು, ಅಷ್ಟು ಎಫೆಕ್ಟಿವ್ ಐತಿ. ಬಟ್ ನಾನಿವಾಗ ಮಿಡಲ್ ಬಿಟ್ಟಿದ್ನಿ, ಹಾಗಾಗಿ ಅಲ್ಲಿಗೆ ಕುಂತದು. ಸೊ ಇವತ್ತು ವಾಪಸ್ ಇನ್ನು ಮಾಡತ್ತೀನಿ. ನಾನು ವೆಯ್ಟ್ ಲಾಸ್ ಡ್ರಿಂಕಿಗೆ ಏನೇನು ಬೇಕಲ್ಲ, ಅಜ್ವಾನ ಮತ್ತು ಸೋಂಪು, ನೆಕ್ಸ್ಟು ಏನದು ಜೀರಿಗೆ, ನೆಕ್ಸ್ಟು ಮೆಂತೆ, ಇವೆಲ್ಲ ಒಂದೇ ಸೈಡ್ ಇಟ್ಟಿನಿ ಅಂತ ಹೇಳಿದ್ನಲ್ಲ, ಆ ಥರ. ಇಲ್ಲಿ ಓಪನ್ ಮಾಡೋದೈತಿ. ಎಷ್ಟು ಕ್ಯೂಟ್ ಐತೆ ನೋಡಿರಿ. ಭಾಳ ಯೂಸ್ ಆಗತ್ತವ ನಂಗೆ ಇವು. ಸೊ ತರಿಸಿದ್ದಕ್ಕೂ ಸ್ವಾರ್ಥಕ ಅನ್ನಿಸ್ತು. ನನಗೆ ಅನ್ನಿಸ್ತು ಫಸ್ಟ್ ಇದ್ರಾಗ ಏನು ಹಾಕಬೇಕು ಅಂತ. ಆಮೇಲೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ಇಲ್ಲ ನಾನು ಈ ಥರ ಕುಡಿತೀನಲ್ಲ, ಇಲ್ಲಿ ಹಾಕ್ಬಿಟ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಕುಡಿಬೋದು ಅಂತಂದು. ಮತ್ತು ನೆಕ್ಸ್ಟು ನಾವು ಎಷ್ಟು ಹಾಕ್ತೀವಿ ಅಷ್ಟೇ ಕ್ವಾಂಟಿಟಿ ಬೀಳ್ತೈತಿ. ನಮಗೆ ಜಾಸ್ತಿ ಅಂದರೆ ಜಾಸ್ತಿ ಬೀಳುತ್ತೆ, ಕಡಿಮೆ ಅಂದ್ರೆ ಕಡಿಮೆ ಬೀಳುತ್ತೆ. ಸೊ ಇನ್ನು ಎಲ್ಲ ಹಾಕಿ ಇವಾಗ ಅಜ್ವಾನ ಖಾಲಿ ಆಗಿಬಿಟ್ಟೈತಿ. ಸೊ ಅಜ್ವಾನ ತರಬೇಕು. ಒಂದಿಷ್ಟು ಗ್ರಾಸರಿ ಶಾಪಿಂಗ್ ಮಾಡಬೇಕು. ಊರಿಗೆ ಹೋಗಿದ್ನೆಲ್ಲ ಏನೂ ಇಲ್ಲ, ಇದ್ದಿದ್ರೊಳಗೆ ಮಾಡತ್ತೀನಿ. ಇಲ್ಲ ಒಂದು ಸ್ವಲ್ಪ ಶುಂಠಿ ಆದರೂ ಎಟ್ಲೀಸ್ಟ್ ಬೇಕು. ಸೊ ಎಲ್ಲನೂ ಒಂದೊಂದಿಷ್ಟು ತಂದು ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡಿನಿ. ಇವಾಗಂತೂ ಪ್ರೆಸೆಂಟ್ ಆಗಲ್ಲ, ಇಷ್ಟು ಇದ್ದಿದ್ರೊಳಗೆ ಮಾಡಿಕೊಂಡು ಕುಡಿದ್ರಾಯ್ತು ಅಂತಂದು ಮಾಡ್ತಿದ್ದೀನಿ. ಇನ್ನು ಡಿಂಪು ಎದ್ಬಿಟ್ಲು. ಆಕೆ ಹೆಂಗಂದ್ರೆ ಹೊತ್ಕೊಂಡ ಮಾಡ್ಬೇಕು ಎಷ್ಟೊತ್ತಿದ್ರು ಆಕಿನ ಕೆಲಸ ಒಂಚೂರು ಕೆಳಗೆ ಇಳಿಸಂಗಿಲ್ಲ. ಅದ ಒಂದು ಕಷ್ಟ ಆಗತೈತಿ. ಅವ್ರ ಡ್ಯಾಡಿ ಹೋದಾಗೂ ಒಂದು 15 ಡೇಸ್ ಹಿಂಗೆ ಮಾಡಿದ್ಲು, ಎದೆ ಹೊಡ್ಕೊಂಡಂಗೆ. ಇನ್ನು ಅವ್ರ ಅಜ್ಜಿ ಊರಿಂದ ಬಂದೀವಿ, ಆವಾಗೂ ಈಗೂ ಹಂಗೆ ಮಾಡತ್ತಾಳ. ಸೊ ಹೆವಿ ಅಂದರೆ ಹೆವಿ ಕಷ್ಟ ಆಗತೈತಿ ನನಗಂತೂ. ಒಂಚೂರು ಕೆಳಗೆ ಇಳಿಸಿ ಏನೂ ಒಳಗೆ ಹೋಗಂಗಿಲ್ಲ, ನೀರು ಕುಡಿಯೋಕೆ ಹಂಗೆ ಮಾಡಾತ್ಬಿಟ್ಟಾಳ. ಸೊ ಇನ್ನು ಒಂದು ಸ್ವಲ್ಪ ಟೀ ಹಾಕಿನ ಪೂರ್ತಿ ಮಾಡಿ ನಾನು ಇವರಿಗೆ ಒಂದು ಸ್ವಲ್ಪ ಟೀ ಕುಡಿಸ್ತಿದ್ವಿ. ಅಂದ್ರೇನು ಹಾಲು ಜಾಸ್ತಿ ಹಾಕಿ ಒಂದು ಸ್ವಲ್ಪ ಟೀ ಹೌದೋ ಇಲ್ಲಂದಾಗ ಹಾಕ್ತಿದ್ವಿ. ಬಟ್ ಅವ್ರು ಯಾಕೋ ಕುಡಿಯತ್ತಿಲ್ಲ. ಫಸ್ಟ್ 1-2-3 ದಿನ ಟ್ರೈ ಮಾಡಾತ್ವಿ, ಕುಡಿಲಿಲ್ಲ, ಬಿಟ್ಬಿಟ್ವಿ. ಅವ್ರಿಗೆ ಫೋರ್ಸ್ ಮಾಡೋದು ಬೇಡ ಅಂತಂದು. ನೇತ್ರ ಇಷ್ಟು ಬೇಗ ಎದ್ಬಿಟ್ರೆ ಹಾಂ ಎದ್ರ ಇಷ್ಟು ಬೇಗ ಪಾ ಕೊಡ್ರಿ, ಪಾ ಕೊಡು, ನೀ ಕೊಡು.
ಸೊ ಇನ್ನು ಇದು ಒಂದು ಪೂರ ಗ್ಲಾಸ್ ಇದ್ದಿದ್ದು ಹಾಫ್ ಗ್ಲಾಸ್ ಆಗಬೇಕು ಅಷ್ಟು ಕುದಿಸ್ಬೇಕು ಇದಕ್ಕೆ ನಾನು ಶುಂಠಿನ ಹಾಕಬೇಕಿತ್ತು ಮತ್ತು ಅಜ್ವಾನ ಹಾಕಬೇಕಿತ್ತು. ನನ್ನ ಹತ್ರ ಪ್ರೆಸೆಂಟ್ ಇಲ್ಲ, ಹಂಗಾಗ್ಬಿಟ್ಟೀನಿ. ಸೊ ನೀವು ಹಾಕ್ಕೊಂಡು ಲಾಸ್ಟ್ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ರೆ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತಿ. ಡೆಲಿವರಿ ಆಗಿ ಒಂದು 4 ಮಂತ್ಸ್ 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಟ್ರೈ ಮಾಡಿರಿ ಯಾರಾದರೂ. ಸಿಸರಿನ್ ಆದರೂ ಓಕೆ, ನಾರ್ಮಲ್ ಆದರೂ ಓಕೆ. ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತಿ. ಮತ್ತು ಯಾವಾಗ್ಲೂ ಒಂದು 10 ನಿಮಿಷ ವಾಕಿಂಗ್ ಬೇಕು. ಮುಂಜಾನೆ ಮತ್ತು ಸಂಜೆ ಮುಂದೆ ಒಂದು 10 ನಿಮಿಷ ಆದರೂ ವಾಕಿಂಗ್ ಮಾಡಿರಿ. ಆರಾಮಾಗಿ ಬೆಲ್ಲಿ ಫ್ಯಾಟು ಹೋಗುತ್ತಾ. ಇನ್ನು ಈ ಕಡೆ ನೀರು ಹಾಸಾಕಂತಂದು ನೀರು ಬಿಟ್ನಿ. ನಮ್ಮದು ಮಲ್ಲಿಗೆ ಹೂವಿಂದ ಬಳ್ಳಿ ಐತಲ್ಲ, 2 ಹೂವು ಬಿದ್ದಿದ್ದು, ಅದು ನೋಡೋಕೆ ಖುಷಿ ಒಂಥರ. ಇನ್ನು ಬ್ಯಾಸ್ಗೆಲ್ಲ ಹೂವು ಸ್ಟಾರ್ಟ್ ಆಗ್ತಾವೆ. ದಿನ ಪೂಜೆಗೆ ಇಡ್ಬೋದು, ನಾವು ಇಟ್ಕೋಬೋದು ಪಾಪುಗಳಿಗೆ. ನಮಗೆ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಪೂಜೆ ಹೂವು ಇಲ್ಲ ಅಂದ್ರೆ ಪೂಜೆನ ಮಾಡೋಕೆ ಮನ್ಸು ಬರಲ್ಲ. ಬಟ್ ಇವಾಗ ಹೂವನ್ನ ತೊಗೊಂಡು ಬರತ್ತಿಲ್ಲ. ಬ್ಯಾಸ್ಗೆಲ್ಲ ಸೇವಂತಿಗೆ ಹೂವು ಅವೆಲ್ಲೂ ಸ್ವಲ್ಪ ಸಿಗತ್ತಿಲ್ಲ. ಇನ್ನು ಹಾಲು ತೊಗೊಂಬಂದ್ರು. ಇಲ್ಲೇ ಹಾಲು ಮನೆ ಬಾಜು ಅತ್ತಿ ಹಾಕ್ತಾರ, ಅವ್ರ ಹತ್ರನ ತೊಗೊಳತ್ತೀವಿ ನಾವು. ಇನ್ನು ಹಾಲು ಕಾಸೋದು. ಸೊ ಹಾಲು ನಾವು ಯಾವಾಗಲೂ ಒಲೆ ಹಚ್ಚಿದ್ರೆ ಒಲೆ ಮ್ಯಾಗ ಕಾಸಿರ್ತೀವಿ. ಸ್ವಲ್ಪ ಬೇಗಿತ್ತಂದ್ರೆ ಇಲ್ಲ ಲೇಟ್ ಆಯ್ತು ಅಂತಂದ್ರೆ ಇನ್ನು ಈಕೆ ಕುಡಿತಾಳೆ ಅಂದಾಗ ಮಾತ್ರ ಇದ್ರಾಗ ಗ್ಯಾಸ್ ಮೇಲೆ ಕಾಸ್ತೀವಿ. ಗ್ಯಾಸ್ ಮೇಲೆ ಕೆಂಪಾಗಿ ಕಾಸೋಕ್ಕಾಗಲ್ಲ. ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಕಾಸಿದ್ರೂ ಈ ಥರ ಊದ್ಕೋತ ನಿಂದಿರ್ಬೇಕು. ಸೊ ನೋಡ್ರಿ, ನನಗಂತೂ ಅಡುಗೆ ಮನೆಯೊಳಗೆ ಇರ್ಬೇಕು ಅನ್ಸಾತೈತಿ. ಅಷ್ಟಂದ್ರೆ ಅಷ್ಟು ಚಂದ ಆಗ್ಬಿಟ್ಟೈತಿ. ಇನ್ನು ಉಕ್ಕಿ ಬಂದು ಹಾಲು ತೆಗೆದಿಟ್ಟು, ಸೊ ಇನ್ನು ಇವರಿಗೆ ಬಾದಾಮಿ ಗೋಡಂಬಿ ನೆನೆ ಇಟ್ಟಿದ್ನಲ್ಲ, ಅವನ್ನ ಒಂದು ಸ್ವಲ್ಪ ತೊಳೆದು ನೀರು ಹಾಕಿ ಒಂದು ತೇದು ಕೊಡ್ಬೇಕು ಅನ್ಕೊಂಡೀನಿ. ಇವರಿಬ್ಬರು ಮಲ್ಕೊಂಡ್ರು ಅಂದ್ರೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತಂತ ಅರ್ಥ. ಸೊ ಇವರಿಬ್ಬರು ಮಲ್ಕೊಂಡ್ರು ಅಂತಂದ್ರೆ ಇವ್ರನ್ನ ಮಲಗಿಸಿ ಇನ್ನು ನೆಕ್ಸ್ಟ್ ನಾನು ಮಾಡ್ಕೋಬೋದು. ಇವ್ರು ಹೇಳೋದ್ರಾಗ ಇದನ್ನು ಒಂದಿಟ್ಟು ಬಾದಾಮಿಂದು ನಾನು ರೆಡಿ ಮಾಡಿಬಿಡ್ತೀನಿ. ಇನ್ನು ಸ್ವಲ್ಪ ಅನ್ನಕ್ಕೆ ಇಡಬೇಕು. ಅಕ್ಕಿ ಕುಕ್ಕರಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಫಸ್ಟು ನನಗೆ ಏನೇನೋ ಸಾಧ್ಯ ಅಲ್ಲ ಬಡ ಬಡ ಮಾಡುವಂಥವು ಎಲ್ಲ ಕೆಲಸ ಮಾಡಿಕೊಂಡು ಈ ಮ್ಯಾಲಿದು ಮಾಡ್ಕೊತೀನಿ. ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ, ಬಂದು ಪೂಜೆ ಗೀಜೆ ಎಲ್ಲ ಆಗುತ್ತಾ. ಅಲ್ಲಿವರೆಗೂ ಅಂತೂ ಕೆಲಸನೇ ಇಲ್ಲ. ಸೊ ನಾನು ಸೋಸ್ಕೊಂಡಿದ್ನೆಲ್ಲ ವೆಯ್ಟ್ ಲಾಸ್ ಡ್ರಿಂಕ್ನ, ಇದು ಜೀರಿಗೆ ನೀರು ಅಂತಲೂ ಕರೀತಾರೆ. ಇದನ್ನೊಂದು ಸ್ವಲ್ಪ ಭಾಳ ಸುಡ್ತಿರ್ತಲ್ಲ, ಅದು ಒಂದು ಸ್ವಲ್ಪ ತಣ್ಣಗಾಗೋದ್ರೊಳಗೆ ಈ ಕಡೆ ಕುಕ್ಕರ್ನೊಳಗೆ ಹಾಕ್ಬಿಡ್ತೀನಿ ನಾನು. ಇವತ್ತು ರೊಟ್ಟಿ ಮಾಡ್ಬೇಕು. ರೊಟ್ಟಿ 2-3 ದಿನ ಆಯ್ತು ರೊಟ್ಟಿ ಮಾಡಿಲ್ಲ. ಸೊ ಇನ್ನು ಜೋಳದ ರೊಟ್ಟಿ ಮಾಡೋಣ ಬರ್ರಿ. ಎಲ್ಲ ಕಲ್ತೀನಿ ನಾನು, ಏನೂ ಬರ್ತಿರಲಿಲ್ಲ. ಬಟ್ ಎಲ್ಲ ಕಲಿಸುತ್ತೆ ಜೀವನ, ಕಲ್ತ್ಕೋಬೇಕಾಗತ್ತೆ. ಮಾಡ್ತೀನಿ ಅಂದರೆ ನಂಗೆ ಇನ್ನೂ ಅಷ್ಟು ಪರ್ಫೆಕ್ಟ್ ಬರಲ್ಲ, ಮಾಡ್ತೀನಿ. ನಾನು ಮಾಡುವಂಥ ಐಡಿಯಾ ನಿಮಗೂ ಹೆಲ್ಪ್ ಆಗುತ್ತಂತಂದು ತೋರ್ಸಾತೀನಿ ಇವತ್ತು ವಿಡಿಯೋ. ರೊಟ್ಟಿ ನನಗಂತೂ ನಾನು ಗುಂಡಾಗ ಬರಲ್ಲ, ತೆಳ್ಳಗಾಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಫಸ್ಟು ಅಗ್ಲಗ ಲಟ್ಟಿಸ್ಕೊತೀನಿ. ನೆಕ್ಸ್ಟ್ ಇದೊಂದು ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಸೊ ಎಂಡ್ವರೆಗೂ ನೋಡಿರಿ ಯಾವ ಥರ ಮಾಡ್ತೀನಿ ಅಂತಂದು. ಹೋಪ್ ಈ ಲಾಗು ನಿಮ್ಗೊಂದು ಸ್ವಲ್ಪ ಯೂಸ್ಫುಲ್ ಅನ್ಕೋತೀನಿ. ಈ ಡೈಲಿ ರೊಟೀನ್ ನಿಮ್ಮ ಜೀವನದೊಳಗೂ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅನ್ಕೋತೀನಿ. ಟೈಮ್ನ ಯಾವ ಥರ ಸೇವ್ ಮಾಡ್ಕೋಬೇಕು, ಮಕ್ಳು ಕರ್ಕೊಂಡು ಯಾವ ಥರ ಇರಬೇಕು ಅನ್ನೋದಕ್ಕೂ ಹೆಲ್ಪ್ ಆಗುತ್ತೆ. ನನ್ನ ಮಕ್ಕಳು ಮುಂಜಾನೆ ಮಲ್ಕೊಂಬಿಟ್ರು ಅಂದ್ರೆ ನನ್ನ ಕೆಲಸ, ಅವ್ರು ಹೇಳೋದ್ರಾಗ ರೊಟ್ಟಿ ಮಾಡ್ಕೋಬೇಕು ನಾನು. ಸೊ ಈ ಕಡೆ ಅನ್ನ ಆಯ್ತು 3 ಸೀಟಿ. ಅನ್ನ ಆದಮೇಲೆ ಸಾರಂತೂ ಐತಿ. ನೈಟ್ ಮಾಡಿದ್ವಿ, ಚೆಲ್ಲಕ್ಕೆ ಹೋಗಲ್ಲ ಅದನ್ನು. ನೈಟ್ ಇತ್ತಂದ್ರೆ ಮಾರ್ನಿಂಗ್ ತಿಂದು ಮಧ್ಯಾಹ್ನ ಮತ್ತೆ ಬ್ಯಾರೇದು ಮಾಡ್ಕೋತೀವಿ ನಾವು. ವೇಸ್ಟ್ ಮಾಡಲ್ಲ. ಸೊ ಪಲ್ಯ ಒಂದು ಮಾಡಬೇಕು. ಈ ಬಿಸಿ ಬಿಸಿ ಜೋಳದ ರೊಟ್ಯಾಗ ಎಣ್ಣೆಗಾಯಿ ಪಲ್ಯ ಮಾಡ್ಬೇಕು ಅನ್ಕೊಂಡೀನಿ. ಮುಳ್ಗಾಯಿ ತಂದೀವಿ, ಬದ್ನೆಕಾಯ್ದು, ಅದನ್ನು ಮಾಡ್ಬೇಕು ಅನ್ಕೊಂಡೀನಿ. ಸೊ ನೋಡಬೇಕು ಏನೇನಾಗುತ್ತೋ ಇನ್ನೂ. ಇವತ್ತು ಹೆಂಗೆ ಹೋಗುತ್ತಾ ಡೇ ರೊಟೀನ್ ಗೊತ್ತಿಲ್ಲ. ಗೂಗಲ್ ಆ್ಯಡ್ಸೆನ್ಸಿಗೆ ಅಪ್ಲೈ ಮಾಡೀನಿ, ಇನ್ನೂ ಬರೋವಲ್ದು. ವೇಟ್ ಮಾಡತ್ತೀನಿ. ಯಾವುದು ಫೆಬ್ರವರಿ 28 ಅದು ಎಲ್ಲ ಮಾರ್ಚ್ 21 ಮಾಡೀನಿ ನಾನು. ಇವಾಗ ಆಗಲೇ 28, ಇನ್ನೂ ಬರೋವಲ್ದು. ಯಾವಾಗ ಬರುತ್ತಂತ ವೇಟ್ ಮಾಡತ್ತೀನಿ. ಏನಾದರೂ ಮಿಸ್ಟೇಕ್ ಆಗೈತೆ ಏನೋ ಅಂತ ಟೆನ್ಷನ್ ನನಗೆ. ಒಂದು ಮಿಸ್ಟೇಕ್ ಆದರೂ ಬರಲ್ಲ ಅಂತ ಹೇಳ್ತಾರೆ, 3 ಚಾನ್ಸ್ ಇರ್ತಾವಂತ. ಸೊ ನೋಡ್ಬೇಕು ಅದ್ರೊಳಗೆ. ನಾನು ಒಳ್ಳೆ ವಿಡಿಯೋಸ್ ನೋಡತ್ತೀನಿ. ಗೂಗಲ್ ಆ್ಯಡ್ಸೆನ್ಸಿಗೆ ಹೆಂಗೆ ಮಾಡಬೇಕು ಅಪ್ಲೈಗೆ, ಯಾವ ಥರ ಅಂತಂದು. ಸೊ ಈ ಥರ ರೊಟ್ಟಿ ಆಯಿತು. ಈ ಥರ ರೌಂಡಾಗಿ ಬರ್ಬೇಕಂದ್ರೆ ನಾನು ಏನಿಲ್ಲ, ರೊಟ್ಟಿ ಲಟ್ಟಿಸ್ಕೊತೀನಿ. ಹಿಟ್ಟು ಸ್ವಲ್ಪ ತೊಗೊಂಡು ರೊಟ್ಟಿ ಲಟ್ಟಿಸ್ಕೊತೀನಿ. ಸ್ವಲ್ಪ ಸ್ಪೀಡ್ ಇಟ್ಟಿನ ವಿಡಿಯೋ, ಏನು ಅಂದ್ಕೊಳಕ್ಕೆ ಹೋಗಬೇಡ್ರಿ. ಇನ್ಮೇಲಿಂದ ಡೈಲಿ ಲಾಗು ಚೆಂದಾಗಿ ಬರ್ತಿರ್ತಾವೆ. ನನಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರತೈತಿ. ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ನಿಮಗೂ ನೋಡೋರಿಗೆ ಸ್ವಲ್ಪ ಚೆಂದ ಅನ್ನಿಸ್ಬೇಕು ಅಂತಂದು ಅನ್ಸತೈತಿ. ಹಾಗಾಗಿ ಒಂದು ಸ್ವಲ್ಪ ಇನ್ನು ಚೆಂದ ಮಾಡ್ತೀನಿ. ಈ ಥರ ಒಂದು ಹಂಚಿಲ್ಲಾರ್ದೈತಲ್ಲ, ಇದನ್ನು ತೊಗೊಂಡಿನಿ ನಾನು ತಾಟು. ಸೊ ಈ ಥರ ಪ್ರೆಸ್ ಮಾಡಿದ್ರೆ ಅದು ತುದಿ ಹೋಗ್ಬಿಡುತ್ತಾ ನೋಡ್ರಿ. ರೌಂಡ್ ಆಯ್ತು ರೊಟ್ಟಿ, ಇದನ್ನ ಹಾಕ್ಬಿಡೋದು. ಸೊ ಇಷ್ಟೇ ನಾನು ಮಾಡೋದು. ಭಾಳ ಅಂದ್ರೆ ಭಾಳ ಚೆಂದ ಬರ್ತಾವೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ಈ ಟ್ರಿಕ್ಸ್ ಯೂಸ್ ಆಗ್ಬೋದು ನಿಮಗೆ. ಇನ್ನು ಎಣ್ಣೆಗಾಯಿ ಪಲ್ಯ ಮಾಡತ್ತೀನಿ ನಾನು. ಎಲ್ಲ ಶೇಂಗಾದ್ದು ಪುಡಿ ಇರುತ್ತಲ್ಲ, ಶೇಂಗಾ ಪುಡಿ ಒಳಗೆ ಎಲ್ಲ ಹಾಕ್ಕೊಂಡು ಕಲಿಸಿ ಮಿಕ್ಸರಿಗೆ ಹಾಕಿರ್ತೀನಿ. ಹಾಕಿ ಅದನ್ನು ಹಾಕ್ಬಿಡೋದು. ಎಣ್ಣೆಗಾಯಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಒಂದು ಸ್ವಲ್ಪ ಟೇಸ್ಟ್ ಅನ್ಸುತ್ತೆ. ಬಿಸಿ ಬಿಸಿ ಚಪಾತಿ ಜೋಳದ ರೊಟ್ಯಾಗ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ನು.
ನೋಡ್ತಿದ್ದಂಗೆ ಬಾಯಿ ಒಳಗೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟಂದ್ರೆ ಅಷ್ಟು. ಇನ್ನು ಗ್ರೇವಿ ಮಾಡ್ಕೋಬೇಕು ಅಂದ್ರೆ ಅದು ಉಳ್ದಿರ್ತಲ್ಲ ಅದನ್ನು ಆ ಥರ ಹಾಕೊಂಡ್ಬಿಡೋದು. ಲಾಸ್ಟು ಕೊತ್ತಂಬರಿ ಹಾಕಿದ್ರೆ ಫೈನಲ್ ಆಗಿ ನಮ್ಮದು ಎಣ್ಣೆಗಾಯಿ ಮುಗೀತು. ಸೊ ಇನ್ನು ಸ್ನಾನ ಮಾಡಿ ಬಂದುಬಿಡ್ತೀನಿ ನಾನು. ಪೂಜೆ ಮಾಡಬೇಕು, ಜಳಕ ಮಾಡಿ ಬಂದು ಇನ್ನು ದೇವ್ರ ಫೋಟೋ ಎಲ್ಲ ತೊಳಿಬೇಕು. ನನಗೆ ಇದೆಲ್ಲ ಅಡುಗೆ ಆಯಿತು ಅಂದ್ರೆ ಜಳಕ ಮಾಡ್ತೀನಿ ನಾನು. ಫಸ್ಟ ಜಳಕ ಮಾಡಿ ಅಡುಗೆ ಕುಂದ್ರಲ್ಲ, ಯಾಕಂದ್ರೆ ರೊಟ್ಟಿ ಮಾಡೋದು ಇರುತ್ತಂದ್ರೆ ಹಿಟ್ಟೆಲ್ಲ ಮುಣುಗುತ್ತಾ. ಈಗ ಹೆಂಗಂದ್ರೆ ಸಣ್ಣ ಮಕ್ಕಳಿಗೆ ಹಿಟ್ಟು ಕೈಯಲ್ಲಿ ಮುಟ್ಟಿದ್ರೆ ಹರಿ ಆಗುತ್ತಂತ ಹೇಳ್ತಾರೆ ನಮ್ಮ ಕಡೆ, ಈ ಕಡೆ ಉತ್ತರ ಕರ್ನಾಟಕ ಕಡೆ. ಎಷ್ಟು ಜನಕ್ಕೆ ಗೊತ್ತೋ ಬಿಟ್ಟು ನಂಗೆ ಗೊತ್ತಿಲ್ಲ. ಹಿಟ್ಟು ಕೈಯಲ್ಲಿ ಮುಟ್ಬೇಡ ಅಂತಾರೆ ಯಾರಾಗಲಿ, ನಮ್ಮಮ್ಮ ಆಯಿತು ಯಾರಾಗಲಿ ಹಿಟ್ಟು ಕೈಯಲ್ಲಿ ಮುಟ್ಬೇಡ್ರಿ ಅಂತಾರೆ. ಟಾಯ್ಲೆಟ್ ಮಾಡಕೋತು ಅಂದ್ರೇನು ಟಾಯ್ಲೆಟ್ ಮಾಡ್ಕೊಳತ್ತು ಅಂದ್ರೆ ಹುಡುಗರು ಅರಿಗಿರಿ ಆಗೈತೆ ಏನು ನೋಡು, ಹಿಟ್ಟು ಕೈಯಲ್ಲಿ ಮುಟ್ಟಿ ಏನು ನೋಡು ಅಂತಾರೆ. ಹಾಗಾಗಿ ನಾನು ರೊಟ್ಟಿ ಮಾಡಿನ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಿಕೊಂಡು ಊಟ ಅದನ್ನು ಮಾಡ್ಕೋಬೇಕು. ಬರ್ರಿ ಇನ್ನು ಹೊಸ್ಲ ತೊಳಿತೀನಿ. ಸೊ ನನಗೂ ನಮ್ಮಮ್ಮ ಮೊನ್ನೆ ಹೇಳಿದರು, ಈ ಥರ ಬಾಗಿಲಿಗೆ ಐತಲ್ಲ ಅರಿಶಿನ ಹಾಕಿ ಒಂದು ಸ್ವಲ್ಪ ಬಾಗಿಲ ಸಾರಿಸ್ಬೇಕಂತ. ಸಾರಿಸಿ ಅದ್ರ ಮೇಲೆ ರಂಗೋಲಿ ಇದ್ರೆ ರಂಗೋಲಿ, ಇವತ್ತಿದ್ರೆ ಇವತ್ತಿ ಹಚ್ಚಿದ್ರೆ ಶ್ರೇಷ್ಠ ಅಂತ, ಮನೆಗೆ ಕಳ ಅಂತ, ಯಾವುದೂ ಕೆಟ್ಟ ದೃಷ್ಟಿ ಬರಲಂತ. ನನಗೂ ಮೊನ್ನೆ ಹೇಳಿದರು, ನಾವು ಊರಿಗೆ ಹೋದಾಗ ಈ ಥರ ಮಾಡತ್ತೀನಿ ನಾನು, ನನಗೂ ಹೇಳಿದರು ಮಾಡು ನೀನು ಅಂತ ಅಂದ್ರೆ ನಮ್ಮಮ್ಮ. ಸೊ ಏನಿಲ್ಲ, ಫಸ್ಟ್ ಬಾಗಿಲೆಲ್ಲ ನೀಟಾಗಿ ತೊಳ್ಕೊಂಡು ಅರಿಶಿನ ಈ ಥರ ಸಾರಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಮಾಡ್ಕೊಳ್ರಿ, ಚೆಂದ ಆಗತ್ತೆ. ಯಾವುದು ಕೆಟ್ಟ ದೃಷ್ಟಿ ಬರಲ್ಲ ಅಂತ ಹೇಳ್ತಾರೆ. ಸೊ ಅಂದ್ರೇನು ಅರಿಶಿನ ಮತ್ತು ಕುಂಕುಮದ ಮಹಿಮೆನೇ ಆ ಥರ ಇರುತ್ತೆ ಅಂತ. ನಮ್ಮ ಮನೆಯೊಳಗಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇಫ್ ಆಗಿರಬೇಕು, ಯಾವುದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ತಾಕಬಾರ್ದು ಅಂದ್ರೆ ಈ ಥರ ಮಾಡೋದ್ರಿಂದ ಒಂದು ಶನಿ ದೇವರ ಕಾಟನೂ ಹೋಗುತ್ತಾ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಹತ್ರ ಇವಾಗ ರಂಗೋಲಿ ಇಲ್ಲ, ಹಂಗಾಗಿ ಇವತ್ತಿನ ಹಚ್ಚಾತೀನಿ ನಾನು. ಸೊ ಇವತ್ತಿ ಕುಂಕುಮ ಹಚ್ಕೊಂಡು ಹೂವು ಪ್ರೆಸೆಂಟ್ ಹೂವು ಇಲ್ಲ, ಹೂವು ತರೋಕ್ಕಾಗಿಲ್ಲ. ನಮ್ಮದು ಮಲ್ಲಿಗೆ ಹೂವು ಭಾಳ ಆಗತ್ತಿಲ್ಲ. ಇವು ಕೆಂಪು ಆಬಲಿ ಹೂವು ಆಗತ್ತವು. ಆಬಲಿ ಹೂವು ನಾಳೆಗೆ ಅಮಾಸೆ ಅಲ್ಲ, ಯುಗಾದಿ ದೊಡ್ಡ ಅಮಾಸೆ, ಹಾಗಾಗಿ ಅವತ್ತು ನಾಳೆಗೆ ಬೇಕಾಕವು ಪೂಜೆಗೆ ಅಂತಂದು ಬಿಟ್ಟಿನಿ. ಹಾರ ಬರ್ತಾವೆ ಅಮಾಸೆಗೊಮ್ಮೆ, ಬಂದ್ರೆ ನಾನೆಲ್ಲ ಅಂದ್ಕೊಂಡೀನಿ ತೊಗೊಂಡು ಹಾಕ್ಬೇಕಂತ. ಬಟ್ ಬರ್ತಾರೋ ಇಲ್ಲೋ ನೋಡಬೇಕು. ಈವ್ನಿಂಗ್ ಬರ್ತಾರೆ ಅವರು. ನಾಳೆಗೆ ಅಮಾಸೆ ಇದ್ದರೆ ಇವತ್ತಂತ ನೈಟು ಅಂದ್ರೇನು 7 ಗಂಟೆ 6 ಗಂಟೆ ಈ ಥರ ಬರ್ತಾರೆ. ತೊಗೊಂಡ್ರೆ ಆಯ್ತು ಅಂದ್ಕೊಂಡ್ನಿ. ಸೊ ಇನ್ನು ದೇವ್ರ ಪೂಜೆ ಮಾಡಬೇಕು. ಮಾಡಿಬಿಟ್ರೆ ಮುಗೀತು. ಇದು ಒಂದು ದೇವ್ರ ಪೂಜೆ ಲೇಟ್ ಆತಂದ್ರೂ ಪ್ರಾಬ್ಲಮ್ಮು. ಅಂದರೆ ಮಧ್ಯಾಹ್ನದಾಗ ಮಾಡೋಕ್ಕಾಗಲ್ಲ. ಎಷ್ಟು ತಂಪತ್ನೆ ಮಾಡ್ತೀವಿ ಅಷ್ಟು ಚಲೋ ದೇವ್ರ ಪೂಜೆನ. ಹಾಗಾಗಿ ನಾನು ಆದಷ್ಟು ಇವತ್ತು 5ಕ್ಕೆ ಎದ್ದೀನಿ ಅಂದರೆ 7ಕ್ಕೆ ಪೂಜೆ ಮಾಡತ್ತೀನಿ ನಾನು. ಆದಷ್ಟು ಸ್ಪೀಡ್ ಮಾಡ್ಕೋತೀನಿ. ಇವ್ರು ಕೈ ಬಿಟ್ಟರು ಅಂದ್ರೆ ಒಂದು ತಾಸಿನೊಳಗೆ ಕೆಲಸ, ಇವ್ರು ಕೈ ಬಿಡಲಿಲ್ಲ ಅಂದ್ರೆ ಹೊತ್ಕೊಂಡು ಮಾಡೋದು ಕಷ್ಟ ಸ್ವಲ್ಪ. ನಾನು ದಿನ ಈ ಥರ ಬತ್ತಿ ಹಚ್ತೀನಿ. ನಮ್ಮ ಬೆಕ್ಕು ಐತ್ಲ ಕಾಮಿ, ಒಟ್ಟ ಬಿಡಲ್ಲ, ಹರ್ಕೊಂಡು ಹೋಗ್ಬಿಡುತ್ತಾ. ಅದ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಬತ್ತಿನ ಉಳ್ಸಾವಲ್ದು. ಸೊ ಬತ್ತಿ ಇರಲಿಲ್ಲ, ಮತ್ತೆ ಹೋಗಿ ಅಂಗಡಿಗೆ ಹೋಗಿ ತೊಗೊಂಡು ಬನ್ನಿ. ಒಮ್ಮೆ ಏನಿರುತ್ತೆ ಏನು ಬಿಡುತ್ತೆ ಅಂತಂದು ಸ್ವಲ್ಪ ನೋಡಲಿಲ್ಲ ಅಂದರೆ ಇದೇ ಥರ ಆಗುತ್ತಾ. ಅಷ್ಟೇ, ಇನ್ನೇನಿಲ್ಲ. ಪೂಜೆನ ಮಾಡಿಕೊಂಡು ಸ್ವಲ್ಪ ಬೇಡ್ಕೊಂಬಿಡ್ಬೇಕು. ದೇವ್ರ ಹತ್ರ ಯಾವಾಗಲೂ ಹರಕೆ ಕೇಳ್ಕೊಬೇಕಂತ. ಅದು ಯಾವತ್ತೋ ಒಂದಿನ ಕಿವಿ ಕೊಟ್ಟು ಕೇಳಿ ಈಡೇರಿಸ್ತಾನಂತ. ಹಂಗೆ ಈಡೇರಿಸ್ಲಿಲ್ಲ, ನನಗೆ ಎಷ್ಟೇ ಬೇಡ್ಕೊಂಡ್ರೂ ಆಗಲಿಲ್ಲ ಅನ್ನೋಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಟು ನಮಗೋಸ್ಕರ ಇನ್ನೂ ಚಲೋದು ಕೊಡ್ತಿರ್ಬೇಕು ಅಷ್ಟೇ, ಮತ್ತೇನಿಲ್ಲ. ಅಷ್ಟೇ ಅಂದ್ಕೊಂಡು ಸ್ವಲ್ಪ ನಮ್ಮ ಪ್ರಾರ್ಥನೆ ಇಡಬೇಕು. ನಾನು ಕೇಳ್ಕೊಳ್ಳೋದಷ್ಟೇ, ನನ್ನ ಗಂಡ 20 ವರ್ಷ ಡ್ಯೂಟಿ ಬರ್ದಾರಲ್ಲ, ಆರಾಮಾಗಿ ಡ್ಯೂಟಿ ಮಾಡಲಿ, ಯಾವುದು ತೊಂದರೆ ಆಗದೆ ನನ್ನ ಗಂಡ ಆರಾಮಾಗಿರಲಿ, ಆರಾಮಾಗಿ ಬರಲಿ, ನನ್ನ ಮಕ್ಕಳು ಚೆಂದಾಗ ಬೆಳೀಲಿ, ಯಾವುದೂ ರೋಗ ರುಜಿನ ಬರದೇ ಇರಲಿ. ನನಗೂ ಒಂದು ಎಲ್ಲಾದರೂ ನನಗೂ ಒಂದು ಜಾಬು, ಸ್ವಲ್ಪ ಜಾಬಿಗೆ ಹೆಲ್ಪ್ ಆಗಲಿ ಎಲ್ಲ ಒಂದು ಕಡೆ ಅನ್ನೋದಂದ ಮತ್ತೇನಿಲ್ಲ. ಇಷ್ಟ ಬೇಡ್ಕೊಳ್ಳೋದು. ನಿಪ್ಪಲ್ ಬಾಟ್ಲು ಒಂದು 2-3 ಸಾರಿ ಬಿಸಿನೀರು ಹಾಕಿ ನೀಟಾಗಿ ತೊಳಿತೀನಿ. ತೊಳೆದು ಇದೊಂದು ಇದನ್ನು ಕೊಟ್ಟಾರ ಅವರು ವಾಶ್ ಮಾಡೋಕೆ. ಸೊ ಬ್ರಷ್ ಥರದ್ದು ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರಂತೂ ಭಾಳ ಒಳ್ಳೆಯದು. ಇದನ್ನು ಬಿಸಿನೀರು ಹಾಕಿ ಒಂದು 4-5 ಸತ ತೊಳೆದು ಬಿಸಿನೀರು ಹಾಕಿ ಇಟ್ಬಿಟ್ರೆ ಆರಾಮಾಗಿ ಮತ್ತೆ ಕುಡಿಬೋದು. ಯಾವುದೂ ಸ್ಮೆಲ್ ಇರಲ್ಲ ಪಾಪುಗಳಿಗೆ. ಭಾಳ ಅಂದ್ರೆ ಭಾಳ ಚಲೋ ಐತಿ. ರೀಯೂಸ್ ಮಾಡ್ಕೋಬೋದು. ನಾನು ಪ್ಲಾಸ್ಟಿಕ್ ಯೂಸ್ ಮಾಡಬೇಕಾದ್ರೆ ಅದು ಹೆಂಗಂದ್ರೆ ಹೊಲಸಾದಂಗೆ ಅನಿಸ್ತಿತ್ತು. ಮತ್ತು ಯಾವಾಗ ಅಲ್ಲಿ ಪ್ಲಾಸ್ಟಿಕ್ಕು ಒಂದು ತಿಂಗಳ ಭಾಳ ಅಂದ್ರೆ 1.5 ತಿಂಗಳ ಲಾಸ್ಟ್ ಯೂಸ್ ಮಾಡೋದು. ಅದು ಉಳ್ಕೆದು ಸೇಫ್ ಅಲ್ಲ ಅಂತಾರೆ. ಇನ್ನು ಅವರು ಮಲ್ಕೊಂಡ್ರು, ಇನ್ನು 7 ಟೈಮು. ಅವ್ರು ಹೇಳೋದ್ರೊಳಗಡೆ ಇದನ್ನು ಅಷ್ಟು ಸಿಪ್ಪಿ ತೆಗೆದು, ನಾನು ಆ್ಯಕ್ಚುಲಿ ಇದು ಗುಟ್ಟಿ ಹಾಕಬೇಕಾದ್ರೆ ಕಲ್ಲು ತೊಗೊಂಡಿದ್ನಿ ಆನ್ಲೈನ್ ಒಳಗೆ. ಅದು ಎಷ್ಟು ಚಲೋ ಇತ್ತು. ಮೊನ್ನೆ ಬರಬೇಕಾದ್ರೆ ತೊಗೊಂಡು ಬರತ್ತಿದ್ನಿ. ನಮ್ಮಮ್ಮ ವಜ್ಜಾಗತ್ತಾ, ನಾನು ತೊಗೊಂಡು ಬರ್ತೀನಿ, ನಿಮ್ಮ ಅಪ್ಪಾಜಿ ಬರ್ಬೇಕಾದ್ರೆ ತೊಗೊಂಬರ್ತಾರೆ ಬಿಡು ಅಂದರು. ನಾನು ಬಿಟ್ಟು ಬಂದೀನಿ. ಹಂಗಾಗಿ ಈ ಕುಟ್ತೀವಲ್ಲ ಬೆಳ್ಳುಳ್ಳಿ, ಅದರಿಂದ ಕುಟ್ಟಾಕ್ತೀನಿ. ಆದರೂ ಅಷ್ಟು ಸಣ್ಣ ಆಗಲ್ಲ, ಭಾಳ ಆಗಲ್ಲ, ಆಗುತ್ತಾ ಅಷ್ಟು ಸಣ್ಣ ಇಲ್ಲ. ಮಿಕ್ಸರಿಗೆ ಹಾಕ್ಬೇಕಂದ್ರೆ ಮಿಕ್ಸರಿಗೆ ಸಣ್ಣ ಜಾರ್ ಇದ್ರೆ ಓಕೆ. ನಮ್ಮದು ಸಣ್ಣ ಜಾರ್ ಕೆಟ್ಟಬಿಟ್ಟೈತಿ, ಹಾಗಾಗಿ ಹಾಕ್ತೀನಿ ಆದಷ್ಟು. ಸೊ ಇದನ್ನು ಸಣ್ಣಗೆ ಜಜ್ಕೊತೀವಲ್ಲ, ಒಂದು ಬೌಲಿಗೆ ಹಾಕಿ ಇದಕ್ಕೆ ಹಾಲು ಮಿಕ್ಸ್ ಮಾಡಬೇಕು. ಹಾಲಿನೊಳಗೆ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಕುದಿಸಿ ಆರಿಸ್ಬೇಕು. ಆರಿಸಿ ಕೊಟ್ರೆ ಭಾಳ ಅಂದ್ರೆ ಭಾಳ ಚಲೋ ಮಕ್ಕಳಿಗೆ.
ಇನ್ನೊಂದು ವೇಟ್ಗೇನು ಯಾರು ತೆಳ್ಳಗೆ ಯಾರಿದ್ದೀರಿ ವೇಟ್ ಆಗತ್ತಿಲ್ಲ ಒಟ್ಟು ತೂಕನ ಬರೋಲ್ದು ಅನ್ನೋರಿಗೆ ಇದು ಈ ರೆಸಿಪಿ ಟ್ರೈ ಮಾಡಿರಿ. ಪಕ್ಕ ಅಂದ್ರೆ ಪಕ್ಕ ವರ್ಕ್ ಆಕ್ಕೈತಿ. ಪಕ್ಕ ಅಂದ್ರೆ ಪಕ್ಕ ವೇಟ್ ಗೇನ್ ಆಗ್ತೀರಿ. ಇನ್ನು ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು. ಒಂದಿಷ್ಟು ತಿರುಗಿಸ್ಕೊಂಡು ಕೈ ಬಿಡದ ತಿರುಗಿಸಿದ್ರೈತಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಆದ್ರೇನು ಇದು ಸಣ್ಣ ಆಗಿರಲ್ಲ. ನಾವು ಎಷ್ಟು ಜಜ್ಜಿರ್ತೀವಲ್ಲ ಅಟ್ಟ ಸಣ್ಣ ಆಗುತ್ತಾ. ಬಟ್ ಮಕ್ಕಳಿಗೆ ಓಕೆ, ಒಂದು 8-9 ತಿಂಗಳ ಮೇಲಿರೋ ಮಕ್ಕಳಿಗೆ ಐತಲ್ಲ ನಡಿತೈತಿ. ಸೊ ಇನ್ನು ಊಟ ಮಾಡತ್ತಿದ್ನಿ. ಊಟ ಮಾಡುವಷ್ಟ್ರೊಳಗೆ ಎದ್ಬಿಟ್ಲು ಡಿಂಪು. ಇನ್ನು ಆಕೆಗೆ ಅದನ್ನು ರೆಡಿ ಮಾಡಿದ್ನಲ್ಲ ರೆಸಿಪಿನ, ಬಾದಾಮಿ ಇದು ಡ್ರೈ ಫ್ರೂಟ್ಸದ್ದು, ಅದನ್ನು ಕುಡ್ಸಾತೀನಿ. ಅವರು ಎಲ್ಲ ಕುಡಿತಾರೆ. ಬಟ್ ಇವಾಗ ಯಾಕೋ ಹಲ್ಲು ಬರತ್ತವಲ್ಲ, ಈಗ ಹಲ್ಲು ಬರತ್ತವು. ಏನು ಅಂದ್ರೆ ಏನು ತಿನ್ನೋವಲ್ರಿ, ಟಾಯ್ಲೆಟ್ ಮಾಡಿ ಹತ್ಬಿಟ್ಟಾರ. ಮೇ ಬಿ ಅದಕ್ಕಾಗುತ್ತೋ ಏನೋ ಅರಸಕ್ತಿ ಆದಂಗೆ ಆಗತ್ತಾರ. ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಂದ್ವಿ. ಏನದು ಜಗತ್ತಿನ ನಿಯಮ ಅಂತ ಅನಿಸ್ತು. ಹೋಗಿ ಬರಬೇಕು ಅಂತಂದು ನಮ್ಮಮ್ಮಗೆ ಅಂದ್ವಿ. ನಮ್ಮಮ್ಮ ಅಂದರು ಹಲ್ಲಿಗೆ ಮಾಡ್ತಾರೆ. ಹೋಗಿ ಬಂದರು ಅದ ಒಂದು ಗುಳಿಗೆ ಕೊಡ್ತಾರೆ ಅವರು. ಬೆಟ್ರು ನೀನು ಒಂದು ಸ್ವಲ್ಪ ಅವ್ರಿಗೆ ಐತಲ್ಲ ಆದಷ್ಟು ನೀನು ಖಾರ ತಿನ್ನೋದು ಕಡಿಮೆ ಮಾಡು, ಅವ್ರಿಗೊಂದು ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಮಾಡಿಸು, ಏನಾಗಲ್ಲ ಅಂತಂದರು. ಇನ್ನು ಮಧ್ಯಾಹ್ನ ನಮ್ಮ ಮನೆಗೆ ಒಬ್ಬರು ನನ್ನ ಜೊತೆ ವರ್ಕ್ ಮಾಡೋ ಟೀಚರ್ ಬಂದಿದ್ದರು. ಇನ್ನು ಸಡನ್ನಾಗಿ ಟೀ ಅಂತೂ ಮಾಡೋಕ್ಕಾಗಲ್ಲ. ಬೋರ್ವಿಟ ಇತ್ತು, ಬೋರ್ವಿಟ ಮಾಡಿಕೊಟ್ರೆ ಆಯ್ತು ಅಂದ್ಕೊಂಡು ಬೋರ್ವಿಟ ಹತ್ತಿದ್ನಿ ನಾನು. ಸೊ ಅಷ್ಟ್ರು ಕುಡ್ಕೊತ ಎಂಜಾಯ್ ಮಾಡತ್ತಿದ್ವಿ. ಈ ಥರ ನನಗೆ ಈ ಥರ ಸರ್ವ್ ಮಾಡೋಕೆ ಇಷ್ಟ. ಬಟ್ ನನ್ನ ಹಸ್ಬೆಂಡ್ ಬಂದಾಗ ಮಾತ್ರ ಈ ಥರ ಕುಡಿತಾರೆ, ಈ ಥರ ಕಪ್ಪು ಬಸ್ಯಾಗ. ಇಲ್ಲ ಅಂದರೆ ಇಲ್ಲ, ಯಾರೂ ಕುಡಿಯೋಲ್ಲ. ಇನ್ನು ಎಲ್ಲರೂ ಸರ್ವ್ ಮಾಡತ್ತಿದ್ವಿ. ಎಲ್ಲರೂ ಹರಟೆ ಹೊಡ್ಕೋತ ಕುಡಿಯತ್ತಿದ್ವಿ. ಅದು ಏನೋ ಹಿಂದಲ್ದು ಮೆಮೊರೀಸ್ ಎಲ್ಲ ಹೇಳ್ಕೋತ ಹಂಗಾತು ಹಿಂಗಾತು, ಆ ಸರ್ ಹಿಂಗೆ ಅಂದಿದ್ರು, ಈ ಥರ ಇಷ್ಟು ವರ್ಕ್ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಏನೇನೋ ಮಾತಾಡ್ತಿರ್ತೀವಿ. ಬರೀ ಸ್ಕೂಲ್ ಬಗ್ಗೆನ. ಇವನ್ ನನ್ನ ಜೊತೆ ಯಾರು ಭಾಳ ಮಾತಾಡ್ತಾರಲ್ಲ ಸ್ಕೂಲ್ ಬಗ್ಗೆ, ಮತ್ತು ಇಲ್ಲ ಅಂದ್ರೆ ಯಾವುದಾದ್ರೂ ಎಕ್ಸಾಮ್ ಬಗ್ಗೆ, ಇದನ್ನ ಮಾತಾಡ್ತಿರ್ತೀವಿ. ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರಿ ಈ ಥರ ಐಬ್ರೋಸ್ ಯಾವ ಥರ ಕೊರೆಯೋದು ಅಂತ. ನಾನು ನಿಜ ಹೇಳ್ತೀನಿ, ಎದ್ದಾಗ ಹರಸಾಹಸ ಮಾಡಲ್ಲ ನಾನು. ಅವ್ರು ಮಲ್ಕೊಂಡಾಗನ ಈ ಥರ ಶೇಪ್ ಇರುತ್ತಲ್ಲ, ಫಸ್ಟು ಒಂದು ಲೈನ್ ಹಾಕ್ಕೋತೀನಿ. ಲೈಟಾಗಿ ಒಂದು ಲೈನ್ ಹಾಕ್ಕೊಂಡು ಅದ್ರ ಮೇಲೆ ನಿಮ್ಗೆ ಎಷ್ಟು ದಪ್ಪ ಬೇಕು ತೆಳ್ಳ ಬೇಕು ಅದನ್ನು ಹಚ್ಕೋಬೋದು ನೀವು. ಈ ಥರ ಒಂದು ಕಾಡ್ಗಿದು ಇದು ಸಿಗುತ್ತಾ ಪೆನ್ಸಿಲು. ಈ ಪೆನ್ಸಿಲ್ ಯೂಸ್ ಮಾಡೋದ್ರಿಂದ ಸ್ಪ್ರೆಡ್ ಆಗಲ್ಲ. ಕಾಜಲ್ಗಿಂತ ಈ ಪೆನ್ಸಿಲ್ ಭಾಳ ಅಂದ್ರೆ ಭಾಳ ಬೆಟ್ರು. ನಿಮಗೆ ಯಾವ ಥರ ಶೇಪ್ ಬೇಕು ಅದನ್ನು ಮಾಡ್ಕೋಬೋದು. ಫೈನಲ್ ಆಗಿ ಒಂದು ಕಾಜಲ್ ಬರುತ್ತಾ, ಈ ಥರ ಒಂದು ಸೇಮ್ ಪೆನ್ ಇರುತ್ತಲ್ಲ ಅದೇ ಥರ ಬರುತ್ತೆ, ಒಂದೇ ಲೈನು. ಆ ಟಿಪ್ಪಿಂದ ಏನು ಮಾಡ್ತೀನಿ ನಾನು, ಲಾಸ್ಟು ಔಟ್ರ್ ಲೈನ್ ಕೊರೆದ್ಬಿಡ್ತೀನಿ. ಇದರಿಂದ ಔಟ್ರ್ ಲೈನ್ ಕೊರೆದ್ಬಿಡ್ತೀನಿ. ಇಷ್ಟ ಅವರಿಗೆ. ಅದು ನಾನು ಯಾವಾಗ ಹಚ್ತೀನಿ ಅಂದ್ರೆ, ಏನಾದರೂ ಫೋಟೋಶೂಟ್ ಮಾಡೋದಿತ್ತಂದ್ರೆ ಮಾತ್ರ ಹಚ್ತೀನಿ. ಇಲ್ಲ ಅಂದ್ರೆ ಕಾಡ್ಗಿ ಐಬ್ರೋಸ್ಗೆಲ್ಲ ಹಚ್ಚಲ್ಲ. ಇವತ್ತು ಅಂದರೆ ನಾಳೆಗೆ ಯುಗಾದಿ ಅಲ್ಲ, ಇವತ್ತು ಫೋಟೋಶೂಟ್ ಮಾಡಬೇಕು ಅನ್ನೋದೈತಿ. ಹಂಗಾಗಿ ಮಲ್ಕೊಂಡಾಗ ಹಚ್ಚಿದ್ರಾಯ್ತು ಅಂತಂದು ಹಚ್ಚಾತೀನಿ. ಅವರು ಮಲ್ಕೊಳ್ಳಲ್ಲ ಅಂತ ಗೊತ್ತು ನನಗೆ. ಫೋಟೋಶೂಟು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋದಿತ್ತು ಮೈಂಡ್ ಒಳಗೆ. ಮಲ್ಕೊಳ್ಳಲ್ಲ. ಹಾಗಾಗಿ ಸುಮ್ಮನೆ ಅದೆಲ್ಲ ಏನು ಬೇಡ, ಸಿಂಪಲಾಗಿ ಮಾಡಿದ್ರಾಯ್ತು ಅಂದ್ಕೊಂಡು ಡ್ರೆಸ್ ಹುಡ್ಕಾತಿದ್ನಿ. ನಂಗೆ ನೆನಪಾಯ್ತು, ಅವ್ರ ಡ್ಯಾಡಿ ಲಾಸ್ಟ್ ಟೈಮ್ ಬರಬೇಕಾದ್ರೆ ಲಂಗ ಬ್ಲೌಸ್ ತೊಗೊಂಡು ಬಂದಿದ್ದರು. ಸೊ ಈ ಥರ ಇವಳು ನಮ್ಮ ತಂಗಿ ಮಗಳು ಇಲ್ಲಿ ಮನೆ ಹತ್ರ. ಅವಳನ್ನ 2 ಮಂತ್ಸ್ ಕಂಪ್ಲೀಟ್ ಆಯಿತು, ಅದನ್ನು ಮಾಡಿದ್ವಿ. ಅವಳಿಗೆ ಕರೆಕ್ಟ್ 2 ಮಂತ್ಸ್ ಕಂಪ್ಲೀಟ್ ಆಗುತ್ತೆ ನಾಳೆಗೆ. ಅವಳು ಮಾಡಿದ್ವಿ. ಇನ್ನು ಇವ್ರಿಗೇನು ಹರಸಾಹಸ ಮಾಡೋಕ್ಕೆ ಹೋಗಿಲ್ಲ. ಜಸ್ಟು ಬೇವು ಬೆಲ್ಲ ಕೈಯಾಗೆ ಕೊಟ್ಟು ಈ ಥರ ಲಂಗ ಜಂಪರ್ ಎಲ್ಲ ಹಾಕಿ ಇದನ್ನು ಮಾಡಿದ್ವಿ. ಇನ್ನು ನಾವು ಗೋಧಿ ಹಿಟ್ಟಿಗೆ ಐತಲ್ಲ ಅಂಗಡಿ ಥರಲ್ಲ, ಗೋಧಿ ಹಸಿ ಮಾಡ್ಕೊಂಡು ಹಾಕಿಸ್ಕೊಂಡು ಬರ್ತೀವಿ. ಸೊ ಹಾಕಿಸ್ಕೊಂಡು ಬನ್ನಿ ಹೋಗಿ. ಇನ್ನು ಈವ್ನಿಂಗು ಪೂಜೆ ಮಾಡಬೇಕು. ಅದಕ್ಕಿಂತ ಮೊದಲು ದೇವರಿಗೆಲ್ಲ ದೀಪ ಹಚ್ಚಿ ಒಂದು ಸ್ವಲ್ಪ ಬ್ಯಾಳೆ ಸಾರು ಮಾಡಬೇಕು ಅಂದ್ಕೊಂಡ್ನಿ ನಾನು. ಬ್ಯಾಳೆ ಸಾಂಬಾರು ಆದ್ರೆ ಪಟ್ ಆಗುತ್ತೆ. ಕುಕ್ಕರಿಗೆ ಕುದ್ಸಕ್ಕೆ ಹೋಗಲ್ಲ ನಾವು, ಕುಕ್ಕರ್ನಾಗ ಕುದಿಸಿ ಮಾಡಲ್ಲ. ಇದೇ ಥರ ಗುಂಡಿ ಒಳಗೆ ಕುದಿಸ್ತೀವಿ. ಡಿಂಪು ಬಂದ್ಲು, ಅಂಗಡಿ ಕಳಿಸಿದ್ನಿ ಅವ್ರ ಅಜ್ಜಿ ಕಡೆ ಬಂದ್ಲು. ಸೊ ಅವ್ಳನ್ನ ಕರ್ಕೊಂಡು ಮಾಡೋದು. ಇನ್ನು ದೇವ್ರಿಗೆ ದೀಪ ಹಚ್ಚಿಬಿಡ್ತೀನಿ ಈವ್ನಿಂಗು. ನಂಗೆ ಮಾರ್ನಿಂಗು ಈವ್ನಿಂಗು ದೀಪ ಇರಬೇಕು ದೇವ್ರ ಮುಂದೆ. ಮತ್ತು ಘಮ ಘಮ ಅಂತ ಉದಿನ ಕಡ್ಡಿ ಸ್ಮೆಲ್ ಬರಬೇಕು. ಅವಾಗ ಮಾತ್ರ ನಂಗೆ ಅದು ಒಂಥರ ನೆಮ್ಮದಿ ಜೀವನ. ಆ ಉದಿನ ಕಡ್ಡಿ ಸ್ಮೆಲ್ ತೊಗೋತಾ ಎಂಜಾಯ್ ಮಾಡ್ಕೋತಾ ಚಹಾ ಕುಡಿಯೋದಾಯ್ತು, ಒಂದು ಕಾಫಿ ಏನೋ ಮಾಡಿದ್ರೆ ಅದು ಒಂಥರ ಏನೋ ಖುಷಿ ಆಗುತ್ತೆ ನಮಗೆ. ಅದ್ರೊಳಗಿರುವಂಥ ನಾ ಇದ್ರೊಳಗೆ ಖುಷಿ ಕಾಣ್ತೀನಿ. ಇನ್ನು ಸಾಂಬಾರು ಬ್ಯಾಳೆ ಕುದಿಯಾಕೆ ಇಟ್ಟಿದ್ದಿ. ಬೆಳ್ಳುಳ್ಳಿ ಒಂದು ಸುಲ್ಕೊಂಡು ಜಜ್ಜಿಬಿಟ್ರೆ ಆತು ಅನ್ಕೊಂಡು ಜಜ್ಜಾತಿದ್ನಿ. ಇವರಿಗೆ ಭಾಳ ದಿನ ಆಗೈತಿ ಅವಲಕ್ಕಿನ ಮಾಡಿಕೊಟ್ಟಿಲ್ಲ. ಹಂಗಾಗಿ ಅವಲಕ್ಕಿ ರೆಸಿಪಿ ಮಾಡಾತಿದ್ನಿ ಮಕ್ಕಳಿಗೋಸ್ಕರ. ಹೆಂಗಂದ್ರೆ ಅವಲಕ್ಕಿ ಪೂರ ನೆನೆಯಕ್ಕೆ ಬಿಟ್ಬಿಡಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದೇ ಒಂದು ಮೆಣ್ಸಿಕಾಯಿನ ಹಾಕಿ, ನೆಕ್ಸ್ಟು ಒಂದು ಟೊಮೊಟೊ ಹಣ್ಣು, ನೆಕ್ಸ್ಟು ಒಂದೇ ಒಂದು ಹಾಫ್ ಈರುಳ್ಳಿ ಹಾಕಬೇಕು. ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಹಾಕಿ ಎಲ್ಲನೂ ಟೇಸ್ಟ್ ಕಲಿಸ್ಬೇಕು. ಇನ್ನು ಅವರಿಗೆ 1 ಇಯರ್ ಆಗಕ್ಕೆ ಬಂತಲ್ಲ, ಖಾರ ಉಪ್ಪು ಹುಳಿ ಎಲ್ಲ ರುಚಿ ಬೇಕಲ್ಲ ಅವರಿಗೆ. ಹಾಗಾಗಿ ಸ್ವಲ್ಪ ಹಾಕಿ ಈ ಥರ ಅರ್ಶಿಣ ಪುಡಿ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಡೋದು. ಫೈನಲಾಗಿ ನಾವು
ನೆನೆ ಇಟ್ಟಿರ್ತೀವಲ್ಲ ಭಾಳ ಹೊತ್ತನ ಅದನ್ನು ಹಿಂಡಿ ಅವಲಕ್ಕಿನ ಈ ಥರ ಹಾಕಿ ತಿರುಗಿಸಿದ್ರೆ ಭಾಳ ಮೆತ್ತಗಾಗುತ್ತೆ. ಮಕ್ಕಳಿಗೆ ಭಾಳ ಚಲೋ. ತಿನ್ನಿಸ್ಬೇಕಾದ್ರೆ ಇದನ್ನು ತೆಗೀರಿ, ಮೆಣ್ಸಿಕಾಯಿ ತೆಗೆದು ಬಿಡ್ರಿ ಹೊರಗೆ ಪೂರಾ. ಇನ್ನು ನೈಟು ಅಕ್ಕಿ ಹಸ್ ಮಾಡಿ ಅನ್ನ ಮಾಡಬೇಕು. ಸಾಂಬಾರಂತೂ ಮಾಡಿದೆ, ಅನ್ನ ಒಂದು ಮಾಡಿ ಒಂದಿಷ್ಟು ಊಟ ಮಾಡಿ ಮಲ್ಕೊಂಡ್ರೆ ಇನ್ನು ಈ ಡೇ ಮುಗೀತು. ಈ ನನ್ನ ಪ್ರತಿ ಒಂದು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ರೋಟೀನ್, ನೈಟ್ವರೆಗೂ ರೋಟೀನ್ ಇದೇ ಇರುತ್ತೆ. ಮೇ ಬಿ ರೆಸಿಪಿ ಚೇಂಜ್ ಇರ್ಬೋದು, ಅವ್ರಿಗೆ ಮಕ್ಕಳಿಗಾಯ್ತು ಏನೋ ಮಕ್ಳ ಜೊತೆ ಆಟ ಆಡೋದು ಈ ಥರ ಇರುತ್ತೆ. ಸೊ ಫೋಟೋಶೂಟ್ ಅಂತೂ ಮಾಡಿದೆ. ನಾಳೆಗೆ ಹಾಕ್ತೀನಿ, ಯುಗಾದಿ ಎಲ್ಲ ನಾಳೆಗೆ ಹಾಕ್ತೀನಿ. ಇನ್ನು ನಾವು ಅಕ್ಕಿ ನೆನೆ ಇಟ್ಟಿದ್ವಿ, ನಾಳೆಗೆ ಯುಗಾದಿ ಎಲ್ಲ ದೋಸೆ ಮಾಡಿದ್ರಾಯ್ತು ಅಂತಂದು ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ಸೈಡ್ ಇಟ್ಬಿಟ್ವಿ ಅಂದ್ರೆ ಆಮೇಲೆ ಮಿಕ್ಸರಿಗೆ ಹಾಕೋಬೋದು. ಎಷ್ಟು ಕಾಟ ಕೊಡ್ತೀವಿ ರು? ಏನು ಬೇಕು ಅದು ದಾಸಿ ಮಾಡೋಕೆ? ನಾಳೆಗೆ ಅಕ್ಕಿ ತಿಂತಿ ಓನ್ ಬಂಗಾರಿ. ಅವ್ರದ್ದು ಕಾಟ ತಪ್ಪೈತಂದ್ರೆ ನಿನ್ನ ಕಾಟ ನೋಡು ನನಗೆ. ಯಾಕ ನೀವು 3 ಜನ ಶಾನೆ ಇಲ್ಲ ಬಿಡು. ಶಾನೆ ಇಲ್ಲ ಟೊಮೊಟೊ ಹೀರೋ ಪಾಕೊಡು ನೀನು ಪಾಕೊಡಲ್ಲ ಹೀರೋ ಪಾಕೊಡು. ಸೊ ಇನ್ನೊಂದು 15 ನಿಮಿಷ ಬಿಟ್ಟು ಮಿಕ್ಸರಿಗೆ ಹಾಕ್ಕೊಂಡ್ವಿ. ಈ ಥರ ಒಂದು ಬೌಲಿಗೆ ಒಂದು ಬೊಗಣಿಗೆ ಹಾಕ್ಕೊಂಡ್ಬಿಡ್ತೀವಿ. ಹಾಕ್ಕೊಂಡು ನೈಟ್ ನಾವು ಸೋಡಾ ಪುಡಿ ಹಾಕಿ ಇಟ್ಬಿಡ್ತೀವಿ. ಮಾರ್ನಿಂಗ್ ಮಾಡುವಾಗ ಏನು ಮಾಡ್ತೀವಿ, ಉಪ್ಪು ಹಾಕಿ ಕಲಸಿ ಒಂದು ½ ಆನ್ ಅವರ್ ಅಥವಾ ಒಂದು 15 ನಿಮಿಷ ಬಿಟ್ಟು ಮಾಡ್ಕೋತೀವಿ. ಇನ್ನು ನೈಟು ಹಾಲು ತಂದು ಕೊಟ್ಟರು, ಹಾಲನ್ನ ಕಾಸಿ ಇವರಿಗೆ ಒಂದು ಸ್ವಲ್ಪ ನಿಪ್ಪಲ್ ಬಾಟ್ಲ್ ತೊಳೆದು ಊಟ ಮಾಡಿ ಮಲ್ಕೊಂಡ್ರೆ ಈ ದಿನ ಮುಗೀತು. ನನ್ನ ದಿನಚರಿ ಹಿಂಗಿರುತ್ತೆ. ಇದ್ರೊಳಗೆ ನಿಮ್ಮದು ಸೊ ಹಾಲು ಕಾಸಿ ಇಟ್ಟು ನನಗಿದ್ದ ಇವರು ಪಾಪು ಆದಮೇಲೆ ನನಗೆ ನಿಜ ಹೇಳ್ತೀನಿ, ಕೆಲಸ ಜಾಸ್ತಿ ಆದ್ರೆ ನಂಗೆ ಇಷ್ಟ ಕೆಲಸ ಮಾಡೋಕೆ. ಮಕ್ಕಳಿಗೋಸ್ಕರ ಮಾಡೋದು, ಪಟ ಅಂತ ಓಡಾಡ್ಕೊಂಡಿರೋದು ನಂಗೆ ಭಾಳ ಇಷ್ಟ. ನನಗೆ ಅನ್ಸುತ್ತೆ ನಾನು ಎಷ್ಟು ಕಾಲಿನ ಕುಂದ್ರಲ್ಲ, ಇಬ್ಬರು ಪಾಪುರನ್ನ ಮೇಂಟೈನ್ ಮಾಡಿ ಇಬ್ರಿಗೂ ಫೀಡಿಂಗ್ ಮಾಡಿ ಎಲ್ಲ ಮಾಡಿದ್ರು ನಾನು ತೆಳ್ಳಗೆ ಯಾಕೆ ಆಗವಲ್ಲೆ ಅಂತ ಅನ್ಸುತ್ತೆ. ಅದು ಒಬ್ಬೊಬ್ಬರು ಮೈಗುಣ ಅಂತ ನಮ್ಮಮ್ಮ ಅಂತಿರ್ತಾರೆ, ನೀನು ಮತ್ಯಾರನ್ನ ಹೊತ್ತಿ ಹಂಗಾಗಿ ಅದ್ಯಾಳ ತಲೆ ಕೆಡಿಸ್ಕೊಬೇಡ, ನೀ ಹೆಂಗಿದ್ರು ಚಂದನ ಅಂತಂದು. ನಮ್ಮ ಮನೆಯವ್ರಿಗೂ ಅಂದೆ ನಾನು, ತೆಳ್ಳಗಾಗನ ಆಗೋಲ್ರಿ ಅಣ್ಣ, ನೀ ಡುಮ್ಮಾಗ ಇದ್ರೂ ಚಂದ, ಏನು ತಲೆ ಕೆಡಿಸ್ಕೊಬೇಡ ಅಂದರು. ಹಾಗಾಗಿ ನಾನೇನು ಗೊತ್ತಾ, ನನಗೆ ಈಗ ಮೇನ್ ನನ್ನ ಗಂಡ ಮೆಚ್ಚಿಸ್ಬೇಕು. ನನ್ನ ಗಂಡನ ಮೆಚ್ಚಿಸ್ಕೊಂಡ್ರೆ ಸಾಕು. ನನ್ನ ಗಂಡನ ಹೆಂಗಿದ್ರು ಇಷ್ಟಪಡ್ತಾರೆ ನನಗೇನು ಟೆನ್ಷನ್ ಇಲ್ಲ. ಆದ್ರೆ ಒಮ್ಮೆ ಅನ್ಸುತ್ತೆ ನನ್ನ ದೇಹ ನನಗೆ ಭಾರ ಅನ್ಸುತ್ತಲ್ಲ, ಅಷ್ಟು ಆಗಬಾರ್ದು ಅನ್ನೋದು ನಂದು ಅಷ್ಟ, ಮತ್ತೇನಿಲ್ಲ. ಸೊ ಇವಳು ಎದ್ದು ಬಿಡ್ತಾಳೆ, ಆಕೆ ಮಕ್ಕೊಂಡ್ರೆ ಈ ಕೇಳ್ತಾಳೆ, ಈಕೆ ಮಕ್ಕೊಂಡ್ರೆ ಆಕೆ ಹೇಳ್ತಾಳೆ. ಹೊತ್ಕೊಂಡಾಗ ಮಾಡಬೇಕು ಕೆಲಸ ಎಷ್ಟೊತ್ತಿದ್ರು. ಯಾರ ಹತ್ರನೂ ಹೋಗಲ್ಲ, ನಮ್ಮ ತಂಗಿ ಕರ್ಕೊಂಡ್ರೆ ಆಕಿನ ಹತ್ರ ಹೋಗಲ್ಲ. ಏನೋ ಬರೀ ಇವಾಗಂತೂ ಒಂದು 15 ದಿನ ಆಯಿತು ಊರಿಗೆ ಹೋಗಿ ಬಂದೀನಿ. ಅಲ್ಲಿ 15 ದಿನ ರೂಢ ಆಗಿರಲ್ಲ ಅಮ್ಮನ ಹತ್ರ. ಇಲ್ಲಿ ಯಾರ ಹತ್ರನೂ ಹೋಗವಲ್ರು, ಒಟ್ಟು ಹೊತ್ಕೊಂಡೇ ಮಾಡಬೇಕು ಅಂತಾರೆ. ಇನ್ನು ಬಿಸಿನೀರನ್ನ ಹಾಕಾತಿಲ್ಲ ನಾನು, ಒಂದು 2-3 ಸರಿ ತೊಳೆದು ನೈಟ್ ಬಿಸಿನೀರು ಹಾಕಿಡ್ತೀನಿ. ಆಕಿ ಡಿಂಪು ಯಾವಾಗ ಹೇಳ್ತಾಳಲ್ಲ ಅವಾಗ ಹೋಗಿ ಹಾಲಕ್ಕೊಂಡು ಬಂದು ಕುಡಿಸ್ತೀನಿ, ಇಷ್ಟ, ಮತ್ತೇನಿಲ್ಲ. ಇವತ್ತಿನ ಲಾಗು ಈ ಥರ ಇತ್ತು. ಸೊ ಈ ಲಾಗ್ ನಿಮಗೆ ಇಷ್ಟ ಆಗುತ್ತಾ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಆದಷ್ಟು ಇನ್ನು ಚಲೋ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ ಸದಾ ಹಿಂಗೆ ಇರಲಿ ನನಗೆ. ಹೋಪ್ ಈ ಲಾಗ್ನ ಎಂಜಾಯ್ ಮಾಡಿರಿ ಅನ್ಕೋತೀನಿ. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್ ಆಲ್ ಎಲ್ರಿಗೂ.